ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು 2 ಗಂಟೆಗಿಂತ ಹಿಂದೆ ಕೆಎದವರು 2 ಇಂಪಾರ್ಟೆಂಟ್ ನೋಟಿಸ್ಗಳನ್ನು ತಮ್ಮ ವೆಬ್ಸೈಟಲ್ಲಿ ನೀಡಿದ್ದಾರೆ. ಏನಂದರೆ, ಒಂದು ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಟೈಮು, ಇವತ್ತಿದ್ದಂಥ ಟೈಮ್ನ. ಇನ್ನೊಂದು, ನಾನು ಲಾಸ್ಟ್ ಆಗಲೇ ವಿಡಿಯೋದಲ್ಲಿ ಹೇಳಿದ್ದೆ, ಸೀಟ್ಸ್ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಮಾಪಪ್ಪಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಫಸ್ಟ್ ರೌಂಡಲ್ಲಿ ಮತ್ತು ಸೆಕೆಂಡ್ ರೌಂಡಲ್ಲಿ ಕಾಲೇಜಿಗೆ ಅಡ್ಮಿಷನ್ ತೊಗೊಂಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕೆಎದವರು ಒಂದು ಹೊಸ ನಿರ್ಧಾರವನ್ನು ತೊಗೊಂಡಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಕಿಮ್ಸ್ ಕಾಲೇಜಲ್ಲಿ 100 ಸೀಟ್ ಇನ್ಕ್ರೀಸ್ ಆದಾಗೂ ಕೂಡ ಹೀಗೆ ಮಾಡಿದರು. ಈ ಸತಿ ಕೂಡ 50 ಇನ್ನು 200 ಸೀಟ್ಸ್ ಇನ್ಕ್ರೀಸ್ ಆದಲ್ಲಿ ಇದೇ ಥರ ಮಾಡ್ತಾರೆ ಅಂತ ನಾನು ಹೇಳಿದ್ದೆ. ಅದೇ ಥರ ಆಗಿದೆ. ಸೊ ನೋಡೋಣ ಬನ್ನಿ, ಇನ್ ಡೀಟೇಲ್ ಆಗಿ ನೋಡೋಣ. ಕೆ ವಿಕಸನ ಚಾನಲ್ ಕೆ ಡೈರೆಕ್ಟ್ರಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ. ಸೊ ಅದನ್ನೇ ನಾನು ಸಮ್ಮರೈಸ್ ಮಾಡಿ ಹೇಳ್ತಿದ್ದೀನಿ. ಫಸ್ಟ್ ನೋಟಿಸ್ ನೋಡೋಣ ಬನ್ನಿ. ಅಲ್ಲೇನು ಹೇಳ್ತಿದೆ ಅಂದರೆ, UG ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಆನ್ಲೈನ್ 3ನೇ ಸುತ್ತಿನ ಸೀಟು ಹಂಚಿಕೆ 2025 ನವೀಕರಣಗಳು ಆಯ್ಕೆ ನಮೂದು ವಿಸ್ತರಣೆ ಬಗ್ಗೆ. ಅಲ್ಲಿ ಏನಿದೆ ಅಂದರೆ, ಇಲ್ಲಿ ನೋಡ್ಬೋದು, ಆ್ಯಸ್ MCC ಹ್ಯಾಸ್ ಎಕ್ಸ್ಟೆಂಡೆಡ್ ದ ಡೇಟ್ ಟಿಲ್ 13/10/2025. ಅದು ಆ್ಯಕ್ಚುಲಿ ಇದಕ್ಕಿಂತ ಈ ನೋಟಿಸ್ ಆದಮೇಲೆ ಮತ್ತೆ ಇನ್ನೊಂದು ನೋಟಿಸ್ ಬಂದಿದೆ. 16/10/2025 ತನಕ MCC ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದನ್ನ ನಾನು ಆಗಲೇ ವೀಡಿಯೋ ಹಾಕಿದ್ದೇನೆ, ನೋಡಿಲ್ಲ ಅಂದರೆ ನೋಡಿ ಬನ್ನಿ. ಫಾರ್ ಫಿಲ್ಲಿಂಗ್ ದ ಚಾಯ್ಸಸ್ ಫಾರ್ ದ ಥರ್ಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಅಂಡರ್ AIQ ಕೋಟಾ ಆ್ಯಂಡ್ ದ ಮೆಡಿಕಲ್ ಸೀಟ್ಸ್ ಹ್ಯಾಸ್ ಬಿನ್ ಎನ್ಹಾನ್ಸಿಂಗ್ ಇನ್ ದ ಫಾಲೋಯಿಂಗ್ 4 ಮೆಡಿಕಲ್ ಕಾಲೇಜಸ್. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ, MCC ಅವರು 13/10/2025 ತನಕ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ತಮ್ಮ ಆಪ್ಷನ್ ಎಂಟ್ರಿಯನ್ನು ಮತ್ತು ಕರ್ನಾಟಕದ 4 ಮೆಡಿಕಲ್ ಕಾಲೇಜಸ್, ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಇನ್ಕ್ರೀಸ್ ಆಗಿರೋ ಕಾರಣದಿಂದ 5 ಅಂತ ಯಾಕೆ ಹೇಳ್ತಾ ಇಲ್ಲ ಅವರು, ತುಮಕೂರಲ್ಲಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಡೀಮ್ಡ್ ಆಗಿರೋದ್ರಿಂದ ಅದು MCCಗೆ ಕನ್ಸಿಡರ್ ಆಗುತ್ತೆ. ಸೊ ಕರ್ನಾಟಕಕ್ಕೆ ಕೆಎದವರು ಮಾತಾಡ್ತಿಲ್ಲ, ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಇರಲಿ. ನೆಕ್ಸ್ಟು, KA ಹ್ಯಾಸ್ ಎಕ್ಸ್ಟೆಂಡೆಡ್ ದ ಡೇಟ್ ಟು ಎಂಟರ್ ದ ಆಪ್ಷನ್ಸ್ ಫಾರ್ ದ ಥರ್ಡ್ ರೌಂಡ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಸೀಟ್ ಅಲಾಟ್ಮೆಂಟ್ ಟಿಲ್ 8 o'clock AM ಆನ್ 15/10/2025. ಇದು ಯಾರಿಗೆ ಅರ್ಥ ಮಾಡ್ಕೊಳ್ಳಿ, ತುಂಬ ಜನ ಕನ್ಫ್ಯೂಸ್ ಮಾಡ್ಕೋಬೋದು ನೀವು ಈ ವಿಷಯದಲ್ಲಿ. ಇದು ನೋಟಿಸ್ ಯಾರಿಗೆ, ಈಗಾಗಲೇ ಥರ್ಡ್ ರೌಂಡಲ್ಲಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ, ಅವ್ರಿಗೆ ಈ ನೋಟಿಸು. ಹೊಸದಾಗಿ ಇನ್ನೊಂದು 2ನೇ ನೋಟಿಸ್ ಹೇಳ್ತೀನಿ ನಾನು, ಅದು ಯಾರಿಗೆ ಆಗಲೇ ಸೀಟ್ ಸಿಕ್ಕು ಈ 200 ಸೀಟ್ಸಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕಂತ ಆಸಕ್ತಿ ಇರೋದಿರಲ್ಲ ಅವರಿಗೆ ಆ ನೋಟಿಸು. 2 ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ನಮ್ಗೆ ಗೊತ್ತಿರೋ ಹಾಗೆ ಸುಬ್ಬ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಶಿವಮೊಗ್ಗದಲ್ಲಿ 50 ಸೀಟು, BGS ಮೆಡಿಕಲ್ ಕಾಲೇಜು ನಗರೂರು ಬೆಂಗಳೂರಲ್ಲಿ 50 ಸೀಟು, ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ತುಮಕೂರಲ್ಲಿ 50 ಸೀಟು, AG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಗಳೂರಲ್ಲಿ 50 ಸೀಟು. ಇಷ್ಟು ಇನ್ ಕೇಸ್ ಆಗಿದೆ. ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ ಹ್ಯಾಸ್ ಆ್ಯಡೆಡ್ ಎ ಟೋಟಲ್ ಆಫ್ 15 ನ್ಯೂ ಮೆಡಿಕಲ್ ಸೀಟ್ಸ್ ಈಚ್ ಇನ್ ದ ಅಬೋವ್ ಕಾಲೇಜಸ್ ಆ್ಯಂಡ್ ಇಶ್ಯೂಡ್ ದ ಸೀಟ್ ಮ್ಯಾಟ್ರಿಕ್ಸ್ ಅವರಿಗೆ ಸಿಕ್ಕಿದೆ ಅಂತೆ. ದ ಸೆಡ್ ಸೀಟ್ ಮ್ಯಾಟ್ರಿಕ್ಸ್ ಇಶ್ಯೂಡ್ ಬೈ ದ ಡಿಪಾರ್ಟ್ಮೆಂಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ ದ KU ವೆಬ್ಸೈಟ್. ನಾನು ಆಗಲೇ ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ, ಎಷ್ಟು ಅಂತ ನಿಮ್ಗೆ ಡೌಟ್ಸ್ ಇದ್ದರೆ ಅಲ್ಲಿ ನೋಡಿ, ಮತ್ತು KU ವೆಬ್ಸೈಟಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ. Candidates who are already participated in the third round, if interested, can enter their options by considering the fees of the above said colleges. ನಮಗೆ ಸ್ಟಾರ್ಟ್ ಆಗಿದ್ದು ಯಾವಾಗ ಆಪ್ಷನ್ ಎಂಟ್ರಿ 7ನೇ ತಾರೀಕು ಅಕ್ಟೋಬರ್ 2025 ಸ್ಟಾರ್ಟ್ ಆಗಿತ್ತು, 13ಕ್ಕೆ ಮುಗಿಬೇಕಾಗಿತ್ತು. ಅಂಥ ಸ್ಟೂಡೆಂಟ್ಸು ಅವರು ಮತ್ತೆ ಇಂಟ್ರೆಸ್ಟ್ ಇದ್ದರೆ, ಈಗಾಗಲೇ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅಂಥವ್ರು ಕೂಡ ಇಂಟ್ರೆಸ್ಟೆಡ್ ಇದ್ದರೆ ಈ 4 ಕಾಲೇಜು ಸುಬ್ಬಯ್ಯ, BGS, ಶ್ರೀದೇವಿ, AG ಇನ್ಸ್ಟಿಟ್ಯೂಟಲ್ಲಿಗೆ ಇಂಟ್ರೆಸ್ಟೆಡ್ ಇದ್ದರೆ ಇವರ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ, ಅಂದರೆ ಫೀ ಸ್ಟ್ರಕ್ಚರನ್ನು ನೋಡಿ ನೀವು ಕೂಡ ಇವಕ್ಕೆ ಭಾಗವಹಿಸಬಹುದು ಅಂತ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟ್, ಈವನ್ ಇಫ್ ದ ಅವೈಲಬಿಲಿಟಿ ಆಫ್ ಸೀಟ್ಸ್ ಈಸ್ ನಾಟ್ ಶೋನ್ ಇನ್ ದ ಸೀಟ್ ಮ್ಯಾಟ್ರಿಕ್ಸ್, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಕೇಳಿದೆನಾ. ಈವನ್ ಇಫ್ ದ ಅವೈಲಬಿಲಿಟಿ ಆಫ್ ಸೀಟ್ಸ್ ಈಸ್ ನಾಟ್ ಶೋನ್ ಇನ್ ದ ಸೀಟ್ ಮ್ಯಾಟ್ರಿಕ್ಸ್, ಕ್ಯಾಂಡಿಡೇಟ್ಸ್ ಆರ್ ಆಲ್ರೆಡಿ ಅಡ್ವೈಸ್ಡ್ ಟು ಎಂಟರ್ ದೇರ್ ಆಪ್ಷನ್ಸ್ ಆಫ್ ದ ಕಾಲೇಜಸ್ ಟು ವಿಚ್ ದೇ ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್. ಇದನ್ನು KA ವಿಕಸನ ಚಾನಲಲ್ಲಿ ನಮ್ಮ ಡೈರೆಕ್ಟರ್ ಕೂಡ ಮತ್ತೆ ಅದನ್ನೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಏನಂದರೆ, ನಿಮಗೆ ಎಡಭಾಗದಲ್ಲಿ ಸ್ಕ್ರೀನಲ್ಲಿ ಎಲ್ಲ ಆಪ್ಷನ್ಸ್ ಬರುತ್ತಲ್ಲ, ಅವು ಎಲ್ಲವೂ ಹಾಕ್ರಿ. ಯಾಕಂದ್ರೆ ಅದಕ್ಕೇನು ಫೀಸ್ ಇರಲ್ಲ, ಇಷ್ಟು ಕಾಲೇಜ್ ಹಾಕಿದರೆ ದುಡ್ಡು ಕೊಡಬೇಕು, ಅಷ್ಟು ಕಟ್ಟಬೇಕು ಅಂತ ಫ್ರೀ ಇರುತ್ತೆ, ಏನು ರೆಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಹಾಕ್ತೀರಾ, ನಿಮಗೆ ಒಂದು ಮೇಲಿಂದ ಡಿಸೆಂಡಿಂಗ್ ಆರ್ಡ್ರಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಕಾರ ಎಷ್ಟು ಬೇಕು ನಿಮಗೆ ಕಾಲೇಜು ಎಲ್ಲ ಹಾಕ್ಕೊಂಬಿಡ್ರಿ. ಸಿಕ್ಕರೆ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ, ನಿಮಗೇನು ಲಾಸ್ ಇಲ್ಲ. ಬಟ್ ನೀವು ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ನಾನು ಮುಂದೆ ಸೆಂಟೆನ್ಸಲ್ಲಿ ಹೇಳಿದ್ದಾರೆ ನೋಡೋರು. ಬಿಕಾಸ್ ದ ಸೀಟ್ ವಿಚ್ ಗೆಟ್ಸ್ ಕ್ಯಾನ್ಸಲ್ಡ್ ಆರ್ ಸೀಟ್ಸ್ ದ್ಯಾಟ್ ಮೇ ರೈಸ್ ಇನ್ ದ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಆರ್ ಆಲ್ಸೋ ಕನ್ಸಿಡರ್ಡ್ ಫಾರ್ ಅಲಾಟ್ಮೆಂಟ್.
ಸೀಟ್ ಕ್ಯಾನ್ಸಲ್ ಆಗಲ್ಲ ಈ ರೌಂಡಲ್ಲಿ, ಬಟ್ ಆದರೂ ಅವ್ರು ಹಾಗೆ ಸುಮ್ಮನೆ ಒಂದು ಸೆಂಟೆನ್ಸ್ ಹೇಳಿದ್ದಾರೆ, ಸೀಟ್ಸ್ ಕ್ಯಾನ್ಸಲ್ಡ್ ಆರ್ ಸೀಟ್ಸ್ ದ್ಯಾಟ್ ಮೇ ಅರೈಸ್ ಇನ್ ದ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್. ಈಗ ಹೆಂಗೆ ಸುಬ್ಬಯ್ಯ, BGS, ಶ್ರೀದೇವಿ AGL ಏನು ಇನ್ಕ್ರೀಸ್ ಆಗಿದ್ದಾವಲ್ಲ ಅವು ಕೂಡ ಅದರಲ್ಲಿ ಬರುತ್ತೆ. ಸೊ ಏನು ತಪ್ಪೇನಿಲ್ಲ ಹಾಕೋದ್ರಿಂದ ಎಲ್ಲ ಕಾಲೇಜುಗಳು ಯಾವ ನಿಮಗೆ ಕಾಣಿಸ್ತಾವಲ್ಲ ಸೀಟ್ ಇರಲಿ ಹಾಕ್ಕೊಂಬಿಡ್ರಿ. ಕೆಲವು ಸ್ಟೂಡೆಂಟ್ಸ್ ಹೇಳ್ತಾರೆ, ಇಲ್ಲ ಸರ್ ನಾನು SC ST ನಂದರಲ್ಲಿ 0 ಅಂತ ತೋರಿಸುತ್ತೆ, ನಾನು ಹಾಕಿದರೆ ಸೀಟ್ ಸಿಗುತ್ತಾ ಅಂತ. ಎಸ್, ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೆ, ನಿಮ್ಮ ಮಾರ್ಕ್ಸ್ ಚೆನ್ನಾಗಿದ್ದರೆ ನಿಮಗೆ ಜನರಲ್ ಮೆರಿಟಲ್ಲೇ ಅದು ಅಲಾಟ್ ಆಗಿಬಿಡುತ್ತೆ. SC K ಇದ್ದರೆ ಫಸ್ಟ್ ಜನರಲ್ ಮೆರಿಟ್ ನೋಡುತ್ತೆ, ಅದು ನಿಮ್ಗೆ ಗೊತ್ತಿರಬೇಕಿದು. ಮೊದಲು ಸಾಫ್ಟ್ವೇರು ಫಸ್ಟ್ ನಿಮ್ಗೆ ಜನರಲ್ ಮೆರಿಟಲ್ಲೇ ಅಲಾಟ್ ಮಾಡೋಕ್ಕೆ ನೋಡುತ್ತೆ. ಅಲಾಟ್ ಮಾಡೋಕ್ಕಾಗಲಿಲ್ಲ, ನಿಮ್ಮ ಮಾರ್ಕ್ಸ್ ಕಡಿಮೆ ಇತ್ತಂದರೆ SC Gಗೆ ಬರುತ್ತೆ, ಅಲ್ಲೂ ನಿಮ್ಗೆ ಅಲಾಟ್ ಮಾಡೋಕ್ಕಾಗಲಿಲ್ಲ ಅಂದರೆ SC Kಗೆ ಬರುತ್ತೆ ಅವಾಗ. ಹಂಗದು. ಸೊ ಅದನ್ನೆಲ್ಲ ಟೆನ್ಷನ್ ತೊಗೊಳ್ಕೋಬೇಡಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ನಿಮ್ಗೆ ಯಾವ ಕಾಲೇಜಸ್ಸು ನಿಮ್ಗೆ ಬೇಕಲ್ಲ ಅವು ಇದ್ದರೆ ಅಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದರೆ ಅವನ್ನೆಲ್ಲ ಹಾಕ್ಬಿಡಿ. ಸೊ ಇವ್ರಿಗೆ ಏನು ಹೇಳ್ತಿದ್ರೆ, ಡೇಟ್ ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಫರ್ದರ್ ಟು ಎಂಟರ್ ದ ಆಪ್ಷನ್ಸ್. ಅಂದರೆ 8 ಗಂಟೆ ಬೆಳಗ್ಗೆ 15ನೇ ತಾರೀಕು 10/2025 ಬೆಳಗ್ಗೆ 8 ಗಂಟೆ ತನಕ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು, ಅದ್ರ ಮೇಲೆ ನಾವು ಎಕ್ಸ್ಟೆಂಡ್ ಮಾಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸೊ 2ನೇ ನೋಟಿಸ್ ಇದೆ, ಅದನ್ನು ನೋಡೋಣ ಬನ್ನಿ. 2ನೇ ನೋಟಿಸಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, UG ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಆನ್ಲೈನ್ 3ನೇ ಸುತ್ತಿನ ಸೀಟು ಹಂಚಿಕೆ 2025 ನವೀಕರಣಗಳು ಈಗಾಗಲೇ ಸೇರ್ಪಡೆಗೊಂಡ ಅಭ್ಯರ್ಥಿಗಳಿಗೆ ಸೂಚನೆ. ಅಂದರೆ ಯಾರು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ತೊಗೊಂಡಿದ್ದಾರಲ್ಲ ಈ ನೋಟಿಸು ಅವರಿಗೆ ಏನಂತ ಹೇಳ್ತಿದ್ದಾರೆ ನೋಡಿ. ಫ್ರಮ್ 15/10/2025 11 AM ಅಂದರೆ 15ನೇ ತಾರೀಕಿಗೆ 8 ಗಂಟೆ ಮಟ್ಟ ಯಾರಿಗೆ ಸೀಟ್ ಸಿಕ್ಕಿಲ್ಲಲ್ಲ, ಈಗಾಗಲೇ ನೀವು 7ನೇ ತಾರೀಕಿಂದ ಮಾಡ್ತಿದ್ರಲ್ಲ ಆಪ್ಷನ್ ಎಂಟ್ರಿ, ಮಾಪಪ್ ರೌಂಡಿಗೆ ಹೋಗೋರು ಅವರಿಂದ ಮುಗಿಸಿ ಆಮೇಲೆ ಇವ್ರಿಗೆ ಬರ್ತಾರೆ, ಯಾರಿಗೆ ಫಸ್ಟ್ ರೌಂಡ್ ಸೀಟ್ ಸೆಕೆಂಡ್ ರೌಂಡ್ ಸೀಟ್ ತೊಗೊಂಡು ಅಡ್ಮಿಟ್ ಆಗಿ ಈಗ ಮತ್ತೆ ಮಾಪಪ್ ರೌಂಡಿಗೆ ಬರಬೇಕನ್ನೋರ್ದು 15ನೇ ತಾರೀಕು 11 ಗಂಟೆ ಬೆಳಗ್ಗೆಯಿಂದ 16ನೇ ತಾರೀಕು ಬೆಳಗ್ಗೆ 8 ಗಂಟೆ ಮಟ್ಟ ನಿಮ್ಗೆ ಆಪ್ಷನ್ ಇರುತ್ತೆ. ಈ ಟೈಮಲ್ಲಿ ನೀವು ಮಾಪಪ್ ರೌಂಡ್ನವ್ರು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರೋಲ್ಲ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಈಗ ಎಲ್ಲಿ ಯಾರು ಸೀಟ್ ಸಿಕ್ಕಿದೆಯಲ್ಲ ಅವರಷ್ಟೇ ಈ ಟೈಮಲ್ಲಿ 15ನೇ ತಾರೀಕಿಂದ 16ನೇ ತಾರೀಕು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಯಾವ್ಯಾವ ಕಾಲೇಜಸ್ಸು ಮತ್ತು ಸೇಮ್ ಸುಬ್ಬಯ್ಯ ಶಿವಮೊಗ್ಗ, BGS ಮೆಡಿಕಲ್ ಕಾಲೇಜು ನಗರೂರು ಬೆಂಗಳೂರು, ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ತುಮಕೂರು, AJ ಇನ್ಸ್ಟಿಟ್ಯೂಟ್ ಮಂಗಳೂರು. ಇದರಲ್ಲಿ 55 ಕಾಲೇಜು 55 ಸೀಟು 200 ಸೀಟಿಗೆ ನೀವು ಹಾಕ್ಬೋದು ಅಂತ ಹೇಳಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಕೂಡ ವಿಲ್ ಬಿ ಇಶ್ಯೂಡ್ ಬೈ ದ ಡಿಪಾರ್ಟ್ಮೆಂಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ ದ KU ವೆಬ್ಸೈಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಹೆನ್ಸ್ ದ candidates who have already joined the medical colleges allotted in the first or second round will be allowed to participate in the allotment only in the newly sanctioned 50 seats in the above medical colleges. So ನೀವು ಯಾರ್ಯಾರು ಸೀಟ್ ಸಿಕ್ಕಿದೆಯಲ್ಲ ನಿಮಗೆ ಓನ್ಲಿ ಅವ್ರಿಗೆ 200 ಸೀಟಲ್ಲಿ ಏನು ಹೇಳಿದಾರಲ್ಲ ಅಷ್ಟು ಸೀಟ್ಸಲ್ಲಿ ಮಾತ್ರ ನಿಮಗೆ ಸ್ಕ್ರೀನ್ ಓಪನ್ ಮಾಡಿದರೆ ಈಗ ಕಂಪ್ಯೂಟ್ರಲ್ಲಿ ನಿಮಗೆ ಬರೀ 4 ಕಾಲೇಜಸ್ ಕಾಣಿಸ್ತಿರ್ತಾವೆ, ಬೇಕಂದ್ರೆ ಆ್ಯಡ್ ಮಾಡಿ. ಓಕೆನಾ. Next, candidates who have already joined in the medical college and are interested in the above seats can enter the options from 11 AM on 15/10/2025 to 8 AM on 16/10/2025 ಅಂತ ಹೇಳಿದ್ದಾರೆ. ಸೊ 15ಇಂದ 16 ತನಕ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ ಕೇಸ್ ಸೀಟ್ ಗೆಟ್ಸ್ ಅಲಾಟೆಡ್ ಆನ್ ಮೆರಿಟ್ ಆ್ಯಂಡ್ ಆಪ್ಷನ್ಸ್ ಎಂಟರ್ಡ್ ಬೈ ದ candidate to Subbaiah Institute of Medical College, BGS Medical College, Sridevi Medical College, AJ Institute of Medical College. The candidates will lose their previous seats. ಇದು ತುಂಬ ಇಂಪಾರ್ಟೆಂಟ್ ನೋಟಿಸ್ ಇದು. ಇಫ್ ನೀವು ಸೀಟ್ ಸಿಕ್ಕೋರು ಈ 4 ಕಾಲೇಜ್ಗೆ ಆಪ್ಷನ್ ಎಂಟ್ರಿ ಮಾಡಿ ಇಫ್ ನಿಮಗೆ ಈ ಸೀಟ್ ಸಿಕ್ಕರೆ ಲಾಸ್ಟ್ ಟೈಮ್ ನಿಮಗೆ ಸಿಕ್ಕಿರುವಂಥ ಸೀಟು ಲೂಸ್ ಆಗುತ್ತೆ, ಅವಾಗ ನಿಮ್ಗೆ ಆಪ್ಷನ್ ಕೊಡಲ್ಲ. ಅವಾಗ ಮತ್ತೆ ನೀವು ಅಂದ್ಕೊಂಡಿರ್ಬೋದು ನನಗೆ ಅದು ಸಿಗ್ತೀನಿ ಇದು ಸಿಗ್ತೈತಿ, ಸೊ ನೋಡೋಣ ಆಪ್ಷನ್ ಕೊಡ್ಬೋದು, ಅದು ಬೇಕಾ ಇದು ಬೇಕಾ ಅಂತ ನಾನು ಚೂಸ್ ಮಾಡ್ತೀನಿ. ಆ ಥರ ಸೀನೇ ಇಲ್ಲ. ನಿಮಗೆ ಈಗ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಅಂದರೆ ಅದು ಸಿಕ್ಕರೆ ನಾನು ಹೋಗ್ತಿದ್ದೆ ಅನ್ನೋ ಒಂದು ವಿಲ್ಲಿಂಗ್ನೆಸ್ ಮೇಲೆ ಮಾತ್ರ ನೀವು ಮಾಡ್ತಿದ್ದೀರಾ ಅಂತ KEಗೆ ಅನಿಸುತ್ತೆ. ಸೊ ನೀವು ಈ ಕಾಲೇಜ್ ನಿಮಗೆ ಇಷ್ಟ ಇಲ್ಲ, ಇದಕ್ಕಿಂತ ನಿಮ್ಮ ಪ್ರಿಯಾರಿಟಿ ಅದೇ ಕಾಲೇಜಲ್ಲಿ ಇದೆ, ಹೊಸದಾಗಿ ಈಗೇನು ಸ್ಟಾರ್ಟ್ ಆಗಿದ್ದಲ್ಲ ಇದರಲ್ಲೇ ಇದೆ ಅನ್ನೋ ಹಾಗಿದ್ದರೆ ಮಾತ್ರ ಇವಕ್ಕೆ ನೀವು ಹಾಕ್ರಿ. ಅದಕ್ಕೆ ಸಿಗ್ಬೋದು ಸೀಟು, ಸಿಗಲಿಲ್ಲ ಅಂದರೆ ಇರೋ ಕಾಲೇಜಲ್ಲೇ ಕಂಟಿನ್ಯೂ ಮಾಡಿದ್ರೆ, ಸಿಕ್ಕರೆ ಹೊಸ ಕಾಲೇಜಿಗೆ ಶಿಫ್ಟ್ ಆಗಬೇಕಾಗತ್ತೆ. ಸೊ ದ ಕ್ಯಾಂಡಿಡೇಟ್ಸ್ ವಿಲ್ ಲೂಸ್ ದೇರ್ ಪ್ರೀವಿಯಸ್ ಸೀಟ್ಸ್ ಆ್ಯಂಡ್ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದೀಸ್ ಪ್ರೀವಿಯಸ್ ಸೀಟ್ಸ್ ಫಾರ್ ಎನಿ ರೀಸನ್ ಅಂತ ಹೇಳಿದ್ದಾರೆ. ಈ ರೀಸನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹೆನ್ಸ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡ್ ಇನ್ ಕನ್ಸಲ್ಟೇಷನ್ ವಿತ್ ದೇರ್ ಪೇರೆಂಟ್ಸ್. ಯಾಕಂದರೆ ನನ್ನ ಪರ್ಸ್ನಲ್ ಅಭಿಪ್ರಾಯ ಏನಂದರೆ ಕಾಲೇಜ್ ಆಗಲಿ 22ನೇ ತಾರೀಕಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ, 1 ತಿಂಗಳಾಯಿತು. ಸೊ ಟೀಚರ್ಸ್ ಜೊತೆಗೆ ಒಂದು ಬಾಂಡ್ ಬೆಳೆದಿರುತ್ತೆ, ಫ್ರೆಂಡ್ಸ್ ಜೊತೆಗೆ ಒಂದು ಬಾಂಡ್ ಬೆಳೆದಿರುತ್ತೆ, ಕ್ಯಾಂಪಸ್ ಲೈಫು ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಿರ್ತೀರ ನೋಡಿ. ಆಮೇಲೆ ಫೀ ಸ್ಟ್ರಕ್ಚರ್ ಕೂಡ ನೋಡಿ, ಫೀ ಸ್ಟ್ರಕ್ಚರ್ ಚೇಂಜಸ್ ಆದಮೇಲೆ ನನಗೆ ಗೊತ್ತಿದ್ದಿದ್ದಿಲ್ಲ, ಹೀಗಾಯಿತು ಅನ್ನೋ ಹಾಗಿಲ್ಲ. ಆಮೇಲೆ
ನಿಮಗೆ ಈ 4 ಕಾಲೇಜಸ್ಗಿಂತ ಜಾಸ್ತಿ ಒಳ್ಳೆ ಕಾಲೇಜಸ್ ಸಿಕ್ಕಿದ್ದೆ, ಒಳ್ಳೆ ಪೇಷಂಟ್ ಎಕ್ಸ್ಪೋಜರ್ ಇರೋ ಕಾಲೇಜ್ ಸಿಕ್ಕಿದ್ರೆ ಈ ಕಾಲೇಜಿಗೆ ಹಾಕೋದು ಸುಮ್ಮನೆ ರಿಸ್ಕ್ ಅಂತ ನನಗನ್ನಿಸುತ್ತೆ. ಬಟ್ ನಿಮಗೆ ಇಲ್ಲಿ ಮನೆಯಿಂದ ಹತ್ತಿರ ಆಗುತ್ತೆ ಅಥವಾ ಬೇರೆ ಯಾವುದಾದ್ರೂ ರೀಸನ್ಸ್ ಇದ್ದರೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಕಾಲೇಜಸ್ ಕೂಡ 4 ಕಾಲೇಜ್ ಕೂಡ ಒಳ್ಳೆ ಕಾಲೇಜಸ್ಸೇ, ಏನು ತೊಂದರೆ ಇಲ್ಲ. ಸೊ ನೋಡಿ ಇದನ್ನ, ಯಾಕಂದರೆ ಮತ್ತೆ ಇದಕ್ಕೆ ಆಪ್ಷನ್ಸ್ ಕೊಡಲ್ಲ ಅವರು, ನಿಮಗೆ ಅದು ಮಾಡ್ತೀರಾ ಅದು ಬೇಕಾ ಇದು ಬೇಕಾ ಅಂತ ಆಪ್ಷನ್ಸ್ ಕೊಡಲ್ಲ. ಒಮ್ಮೆ ಕುತ್ಕೊಂಡು ಯೋಚನೆ ಮಾಡಿ ಫೀಸ್ ಸ್ಟ್ರಕ್ಚರ್ನ ಒಮ್ಮೆ ನೋಡಿ ಅದನ್ನು ಫೈನಲ್ ಆಗಿ ನೀವು ಹಾಕಬೇಕು. ಯಾಕಂದರೆ ಇಲ್ಲಿ ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಏನಿದೆ ಅಂದರೆ ಫೀಸಿಂದು ಈಗ ನೀವು ಹೋದ್ರೆ ಅಂದರೆ ಕೆಲವೊಂದು ಎಕ್ಸ್ಟ್ರಾ ಡೆವಲಪ್ಮೆಂಟಲ್ ಚಾರ್ಜ್ ಫೀ ಅಂತ ಕೆಲವೊಂದು 50,000 80,000, AJ ಕಾಲೇಜಲ್ಲಿ 80,000 ರೂಪೀಸ್ ತೊಗೊತಾರೆ. ಸೊ ಇದೆಲ್ಲ ಚೇಂಜಸ್ ಆಗ್ದಿರ್ತಲ್ಲ, ಅವಾಗ ನೀವು ಬೇರೆ ಕಾಲೇಜಲ್ಲಿ ನೀವು ಕೊಟ್ಟಿದ್ದ ಫೀಸನ್ನ ಮೇ ಬಿ ಕೊಡ್ಬೋದು, ಅದು ಕೊಡಲಿಕ್ಕಿಲ್ಲ. ಆ ಕಾಲೇಜಸ್ಸಿಂದು ಆಗುತ್ತೆ, ನೀವು ಅಲ್ಲಿ ಹೋಗಿ ಜಗಳ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ. ಲಿಮಿಟೆಡ್ ಟೈಮಲ್ಲಿ ರಿಪೋರ್ಟಿಂಗ್ ಆಗಬೇಕಾಗಿರುತ್ತೆ ನೀವು ಕಾಲೇಜಿಗೆ. ಸೊ ಎಲ್ಲ ಫ್ಯಾಕ್ಟರ್ಗಳನ್ನು ಮೊದಲೇ ಮಾತಾಡಿಕೊಂಡು ಕಾಲೇಜ್ ಹತ್ರ ಎಲ್ಲ ಆದಮೇಲೆ ಮಾತಾಡೋಕ್ಕಿಂತ ಮೊದಲೇ ಮಾತಾಡಿಕೊಂಡು ಸ್ವಲ್ಪ ಸಮಾಧಾನದಿಂದ ಮಾಡಿಕೊಂಡು ಮಾಡೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಬೇಕಾಗಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.